ಎಲ್ಲ ಧ್ಯಾನಿಗಳಿಗೆ ಪೂರ್ವ ನಮಸ್ಕಾರಗಳು. ಇವತ್ತು ಧ್ಯಾನ 365 203ನೇ ದಿವಸ. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಪದಾಭಿವಂದನೆಗಳು. ಪ್ರತಿ ದಿವಸ ಭೂಮಿಯಲ್ಲಿ ನಾವು ಬದುಕೆ ಪ್ರತಿ ದಿವಸನೂ ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು, ಮನಸ್ಸಿಗೆ ಏನು ಬೇಕೋ ಅದನ್ನು ಮನಸ್ಸಿಗೆ ಕೊಡಬೇಕು, ಶರೀರಕ್ಕೆ ಏನು ಬೇಕೋ ಶರೀರ ಕೊಡಬೇಕು, ಕುಟುಂಬ ಧರ್ಮ ಅನ್ನೋದು ಮಾಡಬೇಕು, ಸಂಘ ಧರ್ಮ ಅನ್ನೋದು ಮಾಡಬೇಕು, ಸ್ವಧರ್ಮ ಮಾಡಬೇಕು. ಯಾವುದೇ ರಿಲೇಷನ್ಶಿಪ್ಪಲ್ಲಿ ನಾವಿದ್ರೂ ಅಲ್ಲಿ ರಿಲೇಷನ್ಶಿಪ್ಸು ಫ್ರೆಂಡ್ಶಿಪ್ ಥರ ಇರಬೇಕು. ಒಂದು ದಿವಸದಲ್ಲಿ ಯಾವುದೂ ಬರಲ್ಲ, ಒಂದು ದಿವಸ ಅಲ್ಲಿ ಯಾವುದೂ ಹೋಗಲ್ಲ. ಆದರೆ ಒಂದು ಕ್ವಾಲಿಟೀಸ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ತುಂಬ ಸಮಯ ಆಗುತ್ತದೆ. ಬದಲಾವಣೆ ಆಗಬೇಕು ಅಂದ್ರೂ ಸಮಯ ಆಗುತ್ತದೆ. ವಿನಾಶನ ಅನ್ನೋದು ತುಂಬ ಫಾಸ್ಟಾಗಿ ಆಗ್ಬಿಡುತ್ತೆ. ಎಷ್ಟು ಥಿಂಕಿಂಗ್ ಮೇಲೆ ಮಾಡಬೇಕು ಅಂದ್ರೂ ಮಾಡಿ, ಆದರೆ ಬಾಯಿಂದ ಒಂದು ಮಾತು, ನಮ್ಮ ಶರೀರದ ಒಂದು ಕೆಲಸ ಬರೋಕ್ಕೆ ಮುಂಚೆ ನಾವು ಕರ್ಮ ಧರ್ಮ ಎರಡೂ ನೋಡಬೇಕು. ಯಾಕೆಂದರೆ ಒಂದು ಕರ್ಮ ನಾವು ಮಾಡಿದರೆ, ಒಂದು ಮಾತು ಬಂದಿದ್ದರೆ ಮತ್ತೆ ಅದು ವಾಪಸ್ ತಗೊಳ್ಳೋಕ್ಕಾಗಲ್ಲ. ಅವೇರ್ನೆಸ್ ಅನ್ನೋದಿರಬೇಕು. ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಫ್ರೀ ಫ್ಲೋ, ಸೋಲ್ ಫ್ಲೋ ಅಂತ ಪದಗಳನ್ನು ಯೂಸ್ ಮಾಡಿ ಸರ್ವನಾಶನ ಆಗ್ತಾ ಇತ್ತು. ಒಂದು ಸಿಸ್ಟಮ್ಯಾಟಿಕ್, ಒಂದು ಸ್ಟ್ರಕ್ಚರ್ ಅನ್ನೋದು ನಮ್ಮ ಲೈಫಲ್ಲಿ ಇರಬೇಕು. ಒಂದು ದಿವಸ ಧ್ಯಾನ, ಒಂದು ದಿವಸ ಬಿಡೋದು, ಆ ಕಂಟಿನ್ಯೂಟಿ ಇಲ್ಲ ಅಂದರೆ ರಿಸಲ್ಟ್ಸ್ ನಮಗೆ ಸಿಗಲ್ಲ. ಒಂದು ಲೆವೆಲ್ಗೆ ನಾವು ರೀಚ್ ಆಗ್ತೀವಿ. ಧ್ಯಾನಿ ಅಂದರೆ ಕುತ್ಕೊಳ್ಳೋಕ್ಕೆ ಅಭ್ಯಾಸ ಬಂದಿದೆ, ಅವಾಗ ಶರೀರ ನೋವುಗಳು ಇದು ಅದು ಎಲ್ಲ ಹೋಗಿದೆ. ಈಗ ನಾನು ಕುತ್ಕೊಳ್ಳೋಕ್ಕೆ ತಯಾರಾಗಿದ್ದೀನಿ. ಆಮೇಲೆ ಮನಸ್ಸು ಕುತ್ಕೋಬೇಕು. ಮೊದಲನೇದು ಶರೀರ ನಮ್ಮನ್ನು ಬಿಡಲ್ಲ, ಎರಡನೇದು ಮನಸ್ಸು ಬಿಡಲ್ಲ. ಅದಾದಮೇಲೆ ಮನಸ್ಸು ಕುತ್ಕೊಂಡಿದೆ, ನಾನು ಹೆಚ್ಚು ಸಮಯ ಮನಸ್ಸು ಶೂನ್ಯವಾಗಿದೆ ಅಂತ ಯಾವಾಗ ನಿಮ್ಗೆ ಅನಿಸ್ತದೋ, ಕರೆಕ್ಟಾಗಿ ಅನುಭವ ಬರುತ್ತೋ, ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ ನೀವು ಹೋಗ್ತೀವಿ. ಆವಾಗ ಅನುಭವಗಳು ಅನ್ನೋದು, ಅವೇರ್ನೆಸ್ ಅನ್ನೋದು ಆವಾಗ ಬರುತ್ತೆ. ಒಂದು ಕಡೆ ಹೋಗಿದ್ರೆ ವೈಬ್ರೇಷನ್ಸ್ ಹೆಂಗಿದೆ, ಫ್ರೀಕ್ವೆನ್ಸೀಸ್ ಹೆಂಗಿದೆ. ಬೇರೊಬ್ಬರು ಬರ್ತಾ ಇದ್ದಾರೆ ಅಂದರೆ ಅವ್ರ ಹತ್ರ ಮಾತಾಡಿದರೆ ಅವರು ನಿಜ ಹೇಳ್ತಾ ಇದ್ದಾರಾ, ಸುಳ್ಳು ಹೇಳ್ತಾ ಇದ್ದಾರೆ, ಅವರು ಒಳಗೆ ಏನು ಭಾವನೆ ಇಟ್ಕೊಂಡು ನನ್ನ ಹತ್ರ ಮಾತಾಡ್ತಾರೋ ಪ್ರತಿಯೊಂದು ನಿಮಗೆ ಅರ್ಥ ಆಗುತ್ತದೆ. ಅದಕ್ಕೆ ಮೊದಲನೇದು ಈ ಶರೀರ ವೈಬ್ರೇಷನ್ ಆಗಲಿ, ಮನಸ್ಸು ವೈಬ್ರೇಷನ್ ಆಗಲಿ ಹೆಚ್ಚಾಗ್ತದೆ. ಈ 20 ವರ್ಷ ಯಾವುದೇ ಒಂದು ಯಾರ ಹತ್ರನೂ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಿಲ್ಲ. ನನ್ನ ಲೈಫ್ ಆಫ್ ಪರ್ಪಸ್ ಧ್ಯಾನ ಹೇಳೋದನ್ನ ಹೇಳ್ತಾ ಹೋಗ್ತೇನೆ. ಸತ್ಯ ಇಲ್ಲ ಅಂದರೆ ಇಷ್ಟೊಂದು ವರ್ಷ ಒಂದೇ ವಿಷಯದ ಮೇಲೆ ನಿಂತ್ಕೊಳ್ಳೋದು ಈಸಿ ಅಲ್ಲ ಮಾಸ್ಟರ್ಸ್. ಧ್ಯಾನಿ ಯೋಗಿ ಆದಮೇಲೆ ಋಷಿ ಆಗ್ತಾನೋ, ಯಾವಾಗ ಋಷಿ ಆಗ್ತಾ ಇದ್ದಾನೋ, ಋಷಿ ಆಗಬೇಕಂದ್ರೆ ಎಷ್ಟೋ ಕೃಷಿ ಇರಬೇಕು. ಆವಾಗ ಜೀವನದಲ್ಲಿ ಪ್ರತಿಯೊಂದು ಅವ್ರಿಗೆ ಕ್ಲಾರಿಟಿ ಬರುತ್ತೆ, ಅವಾಗ ಓಪನ್ ಆಗುತ್ತೆ. ನಿನ್ನೆ ಹೇಳಿದ್ದೀನಿ, ಮನಸ್ಸು ಯಾವಾಗ ಮನಸ್ಸು ಒಳಗೆ ನೀವು ಇರ್ತಿರೋ ನೀವು ಮನುಷ್ಯನೇ. ದೇವರು ಅಂತ ಯಾವಾಗ ಆಗ್ತೀವಂದರೆ ಆ ಮನಸ್ಸು ದಾಟಿದ್ರೆ ಇಡೀ ಪ್ರಪಂಚನೇ, ಇಡೀ ಸೃಷ್ಟಿಯೇ ನಾನು ಅಂತ ಅವಾಗ ಅರ್ಥ ಆಗುತ್ತೆ. ಇದಕ್ಕೆ ಎಷ್ಟು ಸಮಯ ತಗೊಳ್ಳಿ. ಶರೀರಕ್ಕೆ ಏನು ಬೇಕು? ಶರೀರಕ್ಕೆ ವಿಶ್ರಾಂತಿ ಬೇಕು, ಶರೀರಕ್ಕೆ ಒಳ್ಳೆ ಶಾಕಾಹಾರ ಊಟ ಬೇಕು, ಶರೀರಕ್ಕೆ ಮೂಮೆಂಟ್ ಬೇಕು, ಎನರ್ಜಿ ಮೂಮೆಂಟ್. ಈ ಮೂರು ಯಾವಾಗ ಕೊಡ್ತೀವೋ ಈ ಶರೀರ ಯಾವಾಗಲೂ ಆರೋಗ್ಯವಾಗಿರುತ್ತೆ. ಎರಡನೇದು ಎಮೋಷನ್ಸ್ ನೋಡಿದ್ರೆ, ಗಾಸಿಪ್ ಒಂದು ಇಲ್ಲ ಅಂದರೆ ಸಾಕು, ಕಂಪ್ಲೇಂಟ್ಸ್ ಒಂದು ನಾನು ಮಾಡ್ತಿಲ್ಲ ಅಂದರೆ ಸಾಕು, ಎಮೋಷ್ನಲ್ ಬಾಡಿ ತುಂಬ ಆರೋಗ್ಯವಾಗಿರುತ್ತದೆ. ಯಾಕೆಂದರೆ ನಿಮ್ಮ ಆರೋಗ್ಯ ಅನ್ನೋದು ನಿಮ್ಮ ಭಾವನೆಗಳೇ ಭಾಳ ಇಂಪ್ಯಾಕ್ಟ್ ಮಾಡುತ್ತದೆ. ಆ ಭಾವನೆ ಶರೀರ ಆಗಲಿ, ಆ ಭಾವನೆಗಳಾಗಲಿ, ಬೇರೊಬ್ಬರ ಬಗ್ಗೆ ಏನೇ ವಿಚಾರಣೆಗಳಿರಲಿ, ಮಾತುಗಳಿರಲಿ, ಯಾವುದು ಒಳಗೆ ಹೋಗಬಾರ್ದು. ಸ್ಟಾಪ್ ಮಾಡಬೇಕು, ಅದನ್ನು ನೀವು ಕರೆಕ್ಟ್ ಮಾಡ್ಕೋಬೇಕು. ಆವಾಗ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಮನಸ್ಸಿಗೆ, ಬುದ್ಧಿಗೆ ಯಾವಾಗಲೂ ಹೊಸ ಹೊಸ ವಿಷಯಗಳು ಕೊಡ್ತಾ ಇರಬೇಕು, ಹೊಸ ಹೊಸ ಅನುಭವಗಳು ಕೊಡಬೇಕು. ಆತ್ಮ ಅನ್ನೋದು ಭೂಮಿಗೆ ಬರುವುದೇ ಅನುಭವಕ್ಕೋಸ್ಕರ. ಈ ಶರೀರ ಇಲ್ಲ ಅಂದರೆ ಆತ್ಮಕ್ಕೆ ಅನುಭವ ಬರಲ್ಲ, ಬರೀ ಇನ್ಫಾರ್ಮೇಷನ್ ಬರುತ್ತೆ. ನನ್ನ ಹತ್ರ ಒಂದು ಕ್ರಿಸ್ಟಲ್ ಇದೆ, ಅದರ ಬಗ್ಗೆ ನಾನು 100 ಅವರ್ ನಿಮ್ಮ ಹತ್ರ ಮಾತಾಡಿದ್ರೂ ಪ್ರಯೋಜನ ಇಲ್ಲ. ಒಂದು ಸತಿ ಅದನ್ನು ನೀವು ಕೈಯಲ್ಲಿ ಮುಟ್ಟಿದ್ರೆ, ಸೆನ್ಸಸ್ ನೀವು ಫೀಲ್ ಆಗಿದ್ದರೆ, ಅದನ್ನು ಇಟ್ಕೊಂಡು ಧ್ಯಾನ ಮಾಡಿದರೆ, ಅದರಿಂದ ಉಪಯೋಗ ನೀವು ಪಡಿಸಿದ್ರೆ ಅದು ಅನುಭವ ಆಗುತ್ತೆ. ಈ ಆತ್ಮಕ್ಕೆ ಶರೀರ ಇಲ್ಲ ಅಂದರೆ ಈ ಸೆನ್ಸಸ್ ಎಕ್ಸ್ಪೀರಿಯನ್ಸಸ್ ಬರಲ್ಲ. ಆತ್ಮ ಹುಟ್ಟೋದೇ ಯಾಕೆಂದರೆ ಅನುಭವಗಳಿಗೋಸ್ಕರ. ಹೊಸ ಹೊಸ ಅನುಭವಗಳು ಕೊಡ್ತಾ ಇರಬೇಕು, ಒಂದೇ ಅಲ್ಲ, ವೆರೈಟೀಸ್ ಆಫ್ ಎಕ್ಸ್ಪೀರಿಯನ್ಸಸ್, ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಆವಾಗ ಆ ಸೋಲ್ ಬ್ಯಾಂಕ್ ಅಂತಾರೋ ಅದು ರಿಚ್ ಆಗುತ್ತದೆ. ನಾವು ಯಾವಾಗಲೂ ನಮ್ಮ ಮನಿ ಬ್ಯಾಂಕ್ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀವಿ. ಸೋಲ್ ಬ್ಯಾಂಕ್ ಬಗ್ಗೆ ನೀವು ಯೋಚನೆ ಮಾಡಿಲ್ಲ ಅಂದರೆ ಮತ್ತೆ ಹುಡ್ತಾ ಇರ್ತೀವಿ.
ಶರೀರಕ್ಕೆ ಏನು ಬೇಕೋ ಅದನ್ನು ಶರೀರ ಕೊಡಬೇಕು, ಭಾವನೆ ಶರೀರಕ್ಕೆ ಏನು ಬೇಕೋ ಅದಕ್ಕನ್ನು ಭಾವನೆ ಶರೀರ ಕೊಡಬೇಕು, ಮನೋ ಶರೀರ ಅಂದರೆ ಅಸ್ಟ್ರಲ್ ಬಾಡಿಗೆ ಏನು ಬೇಕೋ ಅದಕ್ಕೆ ಅದು ಕೊಡಬೇಕು, ಆತ್ಮಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು. ಜೊತೆಗೆ ನಮ್ಮ ಸುತ್ತಮುತ್ತ ಇರೋರು ಸಂಘಕ್ಕೆ, ನಮ್ಮ ಕುಟುಂಬ ಧರ್ಮ ಏನು ಬೇಕೋ ಎಲ್ಲರೂ ಕೊಡಬೇಕು. ಇದೆಲ್ಲ ಸೈನ್ಸ್ ಅರ್ಥ ಮಾಡ್ಕೊಂಡಿದ್ರೆ ಪ್ರತಿ ದಿವಸ ಇದು ಒಂದು ಹ್ಯಾಬಿಟ್ಸ್ ಥರ ಆಗಿಬಿಡುತ್ತೆ. ಆವಾಗ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಒಳಗಿಂದ ಬರುತ್ತೆ, ಹೊರಗಿಂದ ಸ್ಯಾಟಿಸ್ಫ್ಯಾಕ್ಷನ್ ಯಾವಾಗಲೂ ಬರಲ್ಲ. ಒಳಗಿಂದ ಒಂದು ಶಾಂತಿ, ಒಳಗಿಂದ ಆ ಸ್ಯಾಟಿಸ್ಫ್ಯಾಕ್ಷನ್ ಬರಬೇಕು ಅಂದರೆ ಇದೆಲ್ಲ ನೀವು ಪಾಟಿಸ್ತಾ ಇರಬೇಕು. ಇದು ಒಂದು ಗ್ರೂಪ್ ಕಮ್ಯುನಿಟಿಯಲ್ಲಿ ಈಸಿ ಆಗುತ್ತೆ. ಯಾಕಂದರೆ ಪ್ರತಿ ದಿವಸ ನಾವು ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಪ್ರತಿ ದಿವಸ ಎಷ್ಟೋ ಅನುಭವಗಳು ಕೇಳ್ತಾ ಇರ್ತೀವಿ, ಎಷ್ಟೋ ಬುಕ್ಸ್ ಪಾಯಿಂಟ್ಸ್ ನಾವು ಕೇಳ್ತಾ ಇರ್ತೀವಿ. ಇದಕ್ಕೆ ನಾವು 1 hour ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಷ್ಟೇ. ಖರ್ಚು ಏನಪ್ಪ ಅಂದರೆ ಸ್ವಲ್ಪ ಇಂಟರ್ನೆಟ್ಟು. ಆ 1 hour ನಮ್ಮ ಜೀವನದಲ್ಲಿ ಇರೋ ಆ ಒಂದು ಅಮೂಲ್ಯ ಸಮಯ ನಮಗೋಸ್ಕರ ನಾವು ಖರ್ಚು ಮಾಡ್ತಾ ಇದ್ದೀವಿ. ಈ 1 hour ಎಷ್ಟೊಂದು ಜ್ಞಾನ, ಎಷ್ಟೊಂದು ಶಕ್ತಿ. ಎಲ್ಲ ಕಡೆನೂ ಎಲ್ಲರೂ ಹೋಗಿ ಧ್ಯಾನ ಮಾಡ್ತಾರೆ. ಬಟ್ ಸ್ವಲ್ಪ ಸಮಯಗಳಲ್ಲಿ ಅಂದರೆ ನಿಮ್ಮ ದಿಸೆಗಳು, ಒಬ್ಬ ಯೋಗಿ ಸಮಾಧಿಗಳ ಹತ್ರ, ಈ ಥರ ಝೂಮ್ ಗ್ರೂಪ್ ಮೆಡಿಟೇಷನ್ಸಲ್ಲಿ ಎಷ್ಟೊಂದು ಎನರ್ಜೀಸ್ ನಿಮಗೆ ಸಿಗುತ್ತೆ. ಎಲ್ಲಿ ನಮಗೆ ಅಷ್ಟೊಂದು ಜ್ಞಾನ ಸಿಗುತ್ತೋ, ಶಕ್ತಿ ಸಿಗುತ್ತೋ ಅವಾಗ ನಾವು ಹೋಗಲೇಬೇಕು. ಅಲ್ಲಿ ಇರೋ ಆ ಶಕ್ತಿ ಜ್ಞಾನ ನಾವು ತಗೊಂಡು ನಮ್ಮ ಆತ್ಮ ಬದಲಾವಣೆಯನ್ನು ನಾವು ನೋಡ್ಕೋಬೇಕು. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್, ಇಟ್ಸ್ ನಾಟ್ ಎ 1 day ಪ್ರಾಸೆಸ್. ಇದರಿಗೆ ನೆಕ್ಸ್ಟ್ ಸ್ಟೆಪ್ ಏನಿಲ್ಲ, ಧ್ಯಾನ ಮಾಡಬೇಕು, ನನ್ನ ಶರೀರ, ಮನಸ್ಸು, ಬುದ್ಧಿ, ಆತ್ಮನ್ನು ಸರಿಯಾಗಿ ಇಟ್ಕೋಬೇಕು, ಬೇರೆಯೊಬ್ಬರಿಗೆ ಸೇವೆ ಮಾಡಬೇಕು ಅಷ್ಟೇ. ಇದ್ರ ಮೇಲೆ ಏನಿಲ್ಲ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಅಂತ ಏನಿಲ್ಲ. ಇದನ್ನು ಮೇಂಟೈನ್ ಮಾಡೋದೇ ಲೈಫ್ ಪರ್ಪಸ್. ನಮ್ಮ ಪರ್ಪಸ್ ಆಫ್ ಲೈಫ್ ಅಂತ ಒಂದಿರುತ್ತೆ, ಅದೇನೋ ಹುಡುಕ್ಬೇಕು, ಅದನ್ನು ಮಾಡಬೇಕು. ಒಂದ್ಸತಿ ಶರೀರ, ಮನಸ್ಸು, ಬುದ್ಧಿ ಸರಿ ಇದೆ ಅಂದರೆ ದಿನಾದಕ್ಕೆ ಏನೋ ಒಂದು ನೀವು ಮಾಡ್ತಾ ಬಿಡಬೇಕು, ಕೊಡ್ತಾ ಇರಬೇಕು. ಇಲ್ಲ ಅಂದರೆ ಮತ್ತೆ ಅದೇ ರಿಟರ್ನ್ ಹೋಗ್ಬಿಡುತ್ತೆ. ಒಂದು 5 ವರ್ಷ ಧ್ಯಾನ ಮಾಡಿ ಆಮೇಲೆ ಬಿಟ್ಟಿದ್ರೆ ಉಪಯೋಗ ಇಲ್ಲ. ಚೆಕ್ ಲೈಫ್ ಟೈಮ್ ಕಮಿಟ್ಮೆಂಟ್. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.